ಇದರ ಜೊತೆಗೆ ಈ ಸಂಖ್ಯಾಬಂಧ ಅನ್ನೋದು ಒಂದು ಆಶ್ಚರ್ಯಕರ. ಅದು ಮೊದಲೆಲ್ಲ ಅವಧಾನದಲ್ಲಿ ಈ ಅವಧಾನದ ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ಅವಧಾನದ ಇತಿಹಾಸದಿಂದ ಹೇಳ್ಕೊಂಬಂದ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಯಾವ ರೀತಿ ಬೆಳೆದು ಬಂತು ಅಂತ. ನಮ್ಮ ಅವಧಾನದಲ್ಲಿ ಮೊದಲ ಹಿನ್ನೆಲೆ ನಮಗೆ ಕಾಣೋದು ಬೇರೆ ಬೇರೆ ಅದೇ ವಾತ್ಸಾಯನ ಕಾಮಸೂತ್ರದಲ್ಲಿ ಅದರ ವಿಭಾಗಗಳು ಸಿಕ್ಕಿದ್ರೂ ಈಗಿರೋ ಅಷ್ಟಾವಧಾನದ ಒಂದು ಪ್ಯಾಟರ್ನ್ ಯಾವ ಥರ ಇದೆ ಅದನ್ನು ಮೊದಲು ಹೇಳಿದಂಥವನು ಕನ್ನಡದ ಕವಿ ಕಾಮ ಅಂತ ಅವನು ಶೃಂಗಾರ ರತ್ನಾಕರ ಅನ್ನೋ ಕಾವ್ಯದಲ್ಲಿ ಹೇಳಿದಾನ ಅವನು. ಅದರಲ್ಲಿ ಒಂದು ಪದ್ಯದಲ್ಲಿ ಅವನು ಹೇಳ್ತಾನೆ, ಎಸಕಂಬೆತ್ತಮತಿ ಪ್ರಕಾಶಮಿದನಿನ್ ಏನಂದ ಪೆಂಚೇಟಿ ನಾಲ್ದೆಸೆಯೊಳ್ ನಾಲ್ವರ ಕಂಠದೊಳ್ ಬರೆಯ ಕಬ್ಬಂಬೇಳುವನ್ ಒಲ್ದತ್ತಲ್ ಆಡಿಸುವಂ ನೆತ್ತಮನ್ ಅಂತ. ಆ ನೆತ್ತಮ ಇದೆಯಲ್ಲ ಅಲ್ಲಿಂದ ಈ ಸಂಖ್ಯಾ ಬಂಧುವರಿಗೆ ಬರುತ್ತೆ, ಹೇಳ್ತೀನಿ ಅದನ್ನು. ಆ ನೆತ್ತಮನಿತ್ತಲೋಲಿದೊಡೆ ತಪ್ಪಂ ಪೇಳುವುದಂ ತಿರ್ದಿಯಾಲಿಸುವಂ ಗೀತಮನೆನ್ನುವಂ ನಗಿಸುವಂ ಶೃಂಗಾರ ರತ್ನಾಕರಂ ಅಂತ ಅವನ ಬಗ್ಗೆ ಹೇಳ್ಕೊತಾನೆ. ಅವನು ಅಷ್ಟಾವಧಾನಿ ಆಗಿದ್ದ. ಹೇಗೆ ಅಂದರೆ 8 ಜನ ಪೃಚ್ಛಕರು, ಅದರಲ್ಲಿ 4 ಜನ ನಿಬಂಧನೆಗಳನ್ನು ನೋಡಿದಾಗ ಅವರಿಗೆ ಪದ್ಯಗಳನ್ನು ಹೇಳ್ತಾ ಇದ್ದ. ಸಮಸ್ಯಾಪೂರ್ಣ, ದತ್ತಪದಿ, ನಿಷೇಧಾಕ್ಷರ, ಇನ್ಯಾವುದೋ ಒಂದು ವ್ಯಸ್ತಾಕ್ಷರಿ, ವರ್ಣನೆ, ಈ ಥರದ್ದು ಇರ್ತಿತ್ತು. ಆಮೇಲೆ ಇನ್ನೊಂದು ಕಡೆ ತಪ್ಪಂ ಪೇಳುವುದಂ ತಿರ್ದಿ ಆಲಿಸುವಂ ಅಂತ. ಅಂದರೆ ಕಾವ್ಯವಾಚನ ಮಾಡೋರು ತಪ್ಪು ಹೇಳಿದ್ರೆ ಅದನ್ನು ತಿದ್ದಿ ಅವರಿಗೆ ಹೇಳ್ತಿದ್ದ ಅಂತ. ಅಂದರೆ ಈ ಕಾವ್ಯವಾಚನ ನಾವು ಯಾವುದನ್ನು ಚರ್ಚೆ ಮಾಡಿದ್ವೋ ಅದೇ ವಿಭಾಗ. ನಗಿಸುವಂ ಅಂತಿತ್ತು, ಅಪ್ರಸ್ತುತ ಪ್ರಸಂಗ. ಅವರು ತಮಾಷೆ ಪ್ರಶ್ನೆ ಕೇಳ್ತಿದ್ರು, ಇವನು ತಮಾಷೆ ಉತ್ತರ ಕೊಡ್ತಿದ್ದ. ಆಮೇಲೆ ನೆತ್ತಮನ್ ಅಂತ ಬಂತಲ್ಲ, ನೆತ್ತ ಅಂದರೆ ಲೆತ್ತ ಅಂತ. ಈ ಜೂಜು ಅಂತ ಇದೆಲ್ಲ ಇದೆಯಲ್ಲ, ಪಗಡೆ ಆಟ ಇದೆಲ್ಲ ಇದೆಯಲ್ಲ, ಅದು ಅಲ್ಲಿ ದಾಳಗಳನ್ನು ಹಾಕಿ ಪಗಡೆ ಆಡ್ತಾ ಇದ್ದ ಅಂತ. ಆ ಪಗಡೆ ಆಡೋದು ಅನ್ನೋದಿದೆಯಲ್ಲ ಅದರಲ್ಲಿ ಅವರು ಒಲ್ದತ್ತಲ್ಲಿ ಆಡಿಸುವಂತ, ಅವ್ರು ಯಾವ ಕಾಯನ್ನು ನಡೆಸಬೇಕು ಅಂತ ಹೇಳ್ತಾರೋ ಅದನ್ನು ನಡೆಸಿ ಆಡ್ತಿದ್ದ ಅಂತ. ಅವಧಾನದಲ್ಲಿ ಈ ವಿಭಾಗ ಇತ್ತು ಮೊದಲು. ಅದ್ರ ಬಳಿಕ ಚೆಸ್ ಆಟ ಬಂತು ಅದ್ರ ಬದಲಿಗೆ. ಅದು ಏನಾಯಿತು ಅಂದರೆ ಜನರಿಗೆ ನೋಡೋರಿಗೆ ಅದು ಕಾಣ್ತಾ ಇರಲಿಲ್ಲ. ಚೆಸ್ ಆಡೋರು ಅವರಿಬ್ಬರೇ ಏನೋ ಆಟ ಆಡ್ಕೋತಾ ಇದ್ದಾರೆ ಅಂತ ಆಗ್ತಿತ್ತು. ಹೀಗೆ ಅಂದರೆ ಅದನ್ನು ಪರದೆ ಮೇಲೆ ತೋರಿಸೋದು ಈ ಥರ ವ್ಯವಸ್ಥೆ ಇದ್ದಿದ್ರೆ ಪರವಾಗಿರಲಿಲ್ಲ. ಆದರೆ ಇಬ್ಬರು ಚೆಸ್ ಆಡುವಾಗ ಅದು ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದೆಲ್ಲವೂ ಕೂಡ ಈ ಏಕಾಗ್ರತೆಗೆ ಭಂಗ ತರೋಕಿರೋದೇನೆ. ಉಳಿದವಕ್ಕೆ ಪದ್ಯ ರಚನೆ ಮಾಡಬೇಕು, ಇದನ್ನು ಆಡಬೇಕು ಇಲ್ಲಿ ಚೆಸ್ಸು. ಈ ಥರದ್ದಿರುವಾಗ ಗಣೇಶರು ಅದಕ್ಕೂ ಮೊದಲು ಘಂಟಾಗಣನ, ಪುಷ್ಪಗಣನ ಈ ಥರ ಎಲ್ಲ ಇತ್ತು. ಆದರೆ ಅವಧಾನ ನಡೆಯುವಾಗ ಒಬ್ಬ ಪೃಚ್ಛಕರು ಒಂದು ಗಂಟೆಯನ್ನು ಇಟ್ಕೊಂಡಿರ್ತಾರೆ. ಅವರು ಟಣ್ ಅಂತ ಒಂದು ಸೌಂಡ್ ಮಾಡ್ತಾರೆ, ಆಮೇಲೆ ಸುಮ್ಮನೆ ಇರ್ತಾರೆ. ಮತ್ತು ಪದ್ಯ ರಚನೆ ಆಗ್ತಿರುತ್ತೆ, ಇನ್ನೊಂದು ಬಾರಿ ಟಣ್ ಅಂತ. ಈ ಥರ ಮಧ್ಯೆ ಮಧ್ಯೆ ಅವ್ರು ಗಂಟೆಯನ್ನು ಹೊಡಿತಾರೆ. ಅವ್ರು ಲೆಕ್ಕ ಬರೆದಿಟ್ಕೊಂಡಿರ್ತಾರೆ 1, 2 ಅಂತ, ಎಷ್ಟು ಬಾರಿ ಗಂಟೆ ಹೊಡೆದೆ ಅಂತ ನೆನ್ಪಿಟ್ಕೋಬೇಕು. ಅವಧಾನಿ ಅದೊಂದು ಕೊನೆಗೆ ಇಷ್ಟು ಗಂಟೆ ಹೊಡೆದ್ರು ಅಂತ. ಈ ಥರ ಇತ್ತು. ಅದಕ್ಕೂ ಇನ್ನೊಂದು ಪುಷ್ಪಗಣನ ಅಂತ ಹೇಳ್ತಾರೆ. ಒಳ್ಳೆಯ ಚೆಂಡು ಹೂವಿನ ಥರದ್ದು, ಸ್ವಲ್ಪ ದೊಡ್ಡ ಹೂವು, ಮಲ್ಲಿಗೆ ಹೂವೆಲ್ಲ ಅಲ್ಲ, ಆ ಥರದ್ದು ಹೂವು ತಗೊಂಡು ಅವಧಾನಿಗೆ ಬೆನ್ನಿಗೆ ಹೊಡಿತಿದ್ರು ಒಬ್ರು ಪೃಚ್ಛಕರು ಹಿಂದ್ಗಡೆ ಕೂತ್ಕೊಂಡು. ಇದೆಲ್ಲವೂ ರಚನೆ ಆಗುವಾಗ ಅವಧಾನಿಗಳು ಎಷ್ಟು ಬಾರಿ ಬೆನ್ನಿಗೆ ಹೊಡೆದ್ರು ಅಂತ ಹೇಳಬೇಕಿತ್ತು. ಅಂದರೆ ಕೊನೆಯಲ್ಲಿ ಆ ಹೂವಿನ ಲೆಕ್ಕ ಮಾಡಿದ್ರೆ ಸಿಕ್ಬಿಡುತ್ತೆ ಲೆಕ್ಕ. ಹೀಗೆ ಆ ಥರ ಇತ್ತು. ಈ ಥರದ್ದೆಲ್ಲ ವಿಭಾಗಗಳು. ಇದು ಕೆಲವಷ್ಟೆಲ್ಲ ಏನಾಯಿತು, ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ ಏನು ನಡೀತಾ ಇದೆ. ಈಗ ಅವ್ರು ಹೂ ಹೊಡೆಯೋದು ಕಾಣುತ್ತೆ, ಆದರೆ ಏನಾಯಿತು ಇದು ಗೊತ್ತಾಗಲ್ಲ. ಈ ಥರದ್ದೆಲ್ಲ ಸಭಾರಂಜನೆ ಇನ್ನೂ ಸ್ವಲ್ಪ ಚೆನ್ನಾಗಾಗಬೇಕು, ಜನರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಬೇಕು ಅಂತ ಗಣೇಶರು ಪ್ರಾರಂಭ ಮಾಡಿದ್ದು ಈ ಸಂಖ್ಯಾಬಂಧ. ಅವರ ಗುರುಗಳಾದಂಥ ಲಂಕಾ ಕೃಷ್ಣಮೂರ್ತಿಯವರು ಅಂತಿದ್ರು. ಅವರು ಮತ್ತು ಗಣೇಶರು ಅವ್ರ ಮಾರ್ಗದರ್ಶನದಲ್ಲಿ ಗಣೇಶರು ತುಂಬ ಅವಧಾನಗಳನ್ನು ಮಾಡಿದ್ರು ಅಂತ ಹೇಳ್ತಾರೆ ಅವರು ಇವ್ರ ಜೊತೆ ಚರ್ಚೆ ಮಾಡಿಕೊಂಡು ಸಂಖ್ಯಾಬಂಧವನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸಂಖ್ಯಾಬಂಧ ಮ್ಯಾಜಿಕ್ ಸ್ಕ್ವೇರ್ ನಮಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಅವಧಾನದ ಮಿತಿಗೆ ತಕ್ಕಾಗೆ 5 ಅಡ್ಡ ಸಾಲು 5 ಕಂಬ ಸಾಲು ಇರೋ ಮ್ಯಾಜಿಕ್ ಸ್ಕ್ವೇರನ್ನು ಇಟ್ಕೊಂಡು ಅದರಲ್ಲಿ ಮೊದಲಿಗೆ ಪೃಚ್ಛಕರು ಒಂದು ಸಂಖ್ಯೆಯನ್ನು ಕೊಡ್ತಾರೆ, ಮೊತ್ತ 450 ಬರಬೇಕು ಅಂತ. ಅವಧಾನಿ ಆದವ್ರು ಮನಸ್ಸಿನಲ್ಲೇ ಅದನ್ನು ಗಣಿತವನ್ನು ಮಾಡಿಕೊಂಡು ಯಾವ್ಯಾವ ಮನೆಗಳಿಗೆ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕ್ಕೊಂಡು ಅವರು ಅಷ್ಟೊತ್ತಿಗೆ ಕೇಳ್ತಾರೆ, 1ನೇ ಸಾಲಿನ 2ನೇ ಮನೆ ಎಷ್ಟು, 2ನೇ ಸಾಲಿನ 3ನೇ ಮನೆ ಎಷ್ಟು ಅಂತ. ಅವ್ರು ಕೇಳಿದಾಗೆಲ್ಲ ಸಂಖ್ಯೆ ಹೇಳ್ತಾ ಹೋಗಬೇಕು. ಇವ್ರಿಗೆ ಕಾಣದೇ ಇರೋ ಥರ ಬೋರ್ಡನ್ನು ಇಟ್ಟಿರ್ತಾರೆ, ಜನರಿಗೆ ಕಾಣೋ ಥರ ಅವರು ಸಂಖ್ಯೆಯನ್ನು ಬರಿತಾ ಹೋಗ್ತಾರೆ. ಆಮೇಲೆ ಕೊನೆಯಲ್ಲಿ ಆ ಸಂಖ್ಯೆನ ಕಂಬ ಸಾಲಲ್ಲಿ ಕೂಡಿಸಿದ್ರು ಬರಬೇಕು, ಅಡ್ಡ ಸಾಲಲ್ಲಿ ಕೂಡಿಸಿದ್ರು ಅವ್ರು ಕೇಳಿರೋ ಮೊತ್ತ ಬರಬೇಕು. ಇದು ಸಂಖ್ಯಾಬಂಧದ ನಿಯಮ. ಇದರಲ್ಲಿ ಅದೇ ಜನರಿಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಅವರು ಸಂಖ್ಯೆ ಬರ್ಕೋತಾರೆ, ಲೆಕ್ಕ ಹಾಕ್ತಾರೆ. ಇನ್ನು ಒಂದು ಮನೆ ಬಾಕಿ ಇದೆ ಅನ್ನುವಾಗ ಒಟ್ಟು ಟೋಟಲಲ್ಲಿ ಇದನ್ನು ಎಷ್ಟು ಬಂದಿದೆ ಮೈನಸ್ ಮಾಡಿ ಈ ಮನೆಗೆ ಇದು ಬರಬೇಕು, ಇದನ್ನು ಹೇಳ್ತಾರೆ ಅಂತ ಕಾಯ್ತಾ ಇರ್ತಾರೆ. ಈ ಥರ ಅಂದರೆ ಅವಧಾನ ನಡೆಯುವಾಗ ಉಳಿದ ಘಟನೆಗಳ ಮಧ್ಯೆ ಇದನ್ನು ಪ್ರೇಕ್ಷಕರಿಗೂ ಇನ್ನೂ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗೋ ಥರ ಆಗುತ್ತೆ. ಇದು ಹೀಗೆ ಸಂಖ್ಯಾಬಂಧ ಅನ್ನೋದು ನಡೆಯುತ್ತೆ. ಸಂಖ್ಯಾಬಂಧದಲ್ಲಿ ಸಂಖ್ಯೆಯಲ್ಲೇ ನಾನು ಸ್ವಲ್ಪ ಕಮ್ಮಿ ಇದ್ದೀನಿ, ಹಾಗಾಗಿ ನಾನು ಅದ್ರ ಬಗ್ಗೆ ಕೇಳಕ್ಕೆ ಹೋಗಲ್ಲ. ಆದರೆ ಒಂದು ಸಮಸ್ಯೆ ಕೊಡ್ಬೋದಾ? ಕೇಳಿ, ಖಂಡಿತ. ಭಯ ಆಗುತ್ತೆ ಸಮಸ್ಯೆ ಅಂದರೆ. ಇಲ್ಲ ಬಿಡಿ, ನಿಮಗೆ ಕಷ್ಟ ಆಗುವಂಥದ್ದು ಅನಿಸಲ್ಲ ನನಗೆ. ಸೊ ದತ್ತಪದಿ ಪ್ರಶ್ನೆ ನಂದು. 4 ಹೊಂದಾಣಿಕೆ ಆಗದೇ ಇರೋ ಪದಗಳನ್ನು ಬಳಸಿ ಮಾಡೋ ಪದ್ಯ.
ಒಂದು ಮೈಕು, ಹಾಂ ಆಡಿಯೋ, ಹಾಂ ವೆಬ್ಬು, ಹಾಂ ನ್ಯೂಸು. ಸ್ವಲ್ಪ ನಮ್ಮ ಭಾಷೆಗೆ ಹತ್ತಿರದಲ್ಲಿ ಕೇಳ್ತಾ ಇದ್ದೀನಿ, ನಮ್ಮ ಕೆಲಸಕ್ಕೆ ಹತ್ತಿರದಲ್ಲಿ ಕೇಳ್ತಾ ಇದ್ದೀನಿ. ಈ ಪದಗಳನ್ನು ಬಳಸ್ಕೊಂಡು ಒಂದು ದತ್ತಪದಿ. ಯಾವ ವಿಷಯದ ಬಗ್ಗೆ ಹೇಳಬೇಕು? ಒಂದು ಯಾವುದಾದ್ರೂ ಒಂದು ಇದ್ರ ಬಗ್ಗೆ ಹೇಳ್ತೀನಿ. ಬೇಕಾದರೆ ಮೈಕು, ವೆಬ್ಬು, ನ್ಯೂಸು. ಮೈಕು, ಹಾಂ ಆಡಿಯೋ, ವೆಬ್ಬು, ನ್ಯೂಸು. ಓಕೆ, ಒಂದು ಉದಾಹರಣೆಯಾಗಿ ಒಂದು ಮನೆಗೂ ಒಂದು ಸಂತೋಷದ ಸುದ್ದಿ ಹರಡಿಸ್ತಾ ಇರೋ ಹಾಗೆ. ಅಥವಾ ಶ್ರಾವಣ ಮಾಸ ಬರ್ತಾ ಇದೆ, ಆಗಲಿ, ಅಥವಾ ಆಷಾಢ ಮಾಸದಲ್ಲಿ ಇದ್ದೀವಿ. ಹಾಂ ಆಗಲಿ, ಈ ಥರದ್ದೇ ಯಾವುದಾದ್ರೂ ಒಂದು ಹೇಳ್ತೀನಿ. ಆದರೆ ಈ ಮೈಕು, ಆಡಿಯೋ ಈ ಅರ್ಥದಲ್ಲಿ ಬರದೇ ಇರೋ ಥರ ಹೇಳಬೇಕು ಅಂತ ದತ್ತಪದಿಯ ಮುಖ್ಯ ನಿಯಮ ಅದೇನೆ. ಆಗಲಿ, ಹೇಳೋಣ. ಮೈಕು, ಆಡಿಯೋ, ವೆಬ್ಬು, ನ್ಯೂಸು. ವೆಬ್ಬು, ನ್ಯೂಸು. ನ್ಯೂಸ್ ಬರೋದು ಕಷ್ಟ ಇದೆ ಕನ್ನಡದ ವ್ಯಾಕರಣಕ್ಕೆ. ಹಾಗಾಗಿ ಯಾಕೆಂದರೆ ಕೆಲವಷ್ಟು ವ್ಯಾಕರಣದ ಸುದ್ದಿ ಅಂತ ಸುದ್ದಿ ಆದರೆ ಸುಲಭವಾಗಿ ತರಬಹುದು. ಸುದ್ದಿ ಅನ್ನೋ ಅರ್ಥದಲ್ಲೇ ತರ್ತೀನಿ. ಯಾಕೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಯಾಕೆಂದರೆ ಕೆಲವಷ್ಟು ಶಬ್ದಗಳು ಅಂದರೆ ಈಗ ಇಂಗ್ಲೀಷ್ ಶಬ್ದಗಳನ್ನು ನಾವು ಇಂಗ್ಲೀಷ್ ಶಬ್ದಗಳಾಗಿ ಕನ್ನಡ ಪದ್ಯದಲ್ಲಿ ಬಳಸೋದಿದ್ರೆ ಆವಾಗ ತಂದು ಬಿಡ್ಬೋದು. ಈಗ ನ್ಯೂಸ್ ಅಂದಾಗ ಆ ನಕಾರಕ್ಕೆ ಯಕಾರ ಒತ್ತಕ್ಷರ ಬರೋದು, ಅದಕ್ಕೆ ಊತ್ವ ಬರೋದು, ಇದು ಸ್ವಲ್ಪ ಕಷ್ಟ ಇದೆ. ಅಂದರೆ ವ್ಯಾಕರಣದ ನಿಯಮಗಳಾಗಬೇಕು. ಈ ಥರ ಕೆಲವಷ್ಟು ನಿಯಮಗಳಿಂದ ಇನ್ನೊಂದು ಸ್ವಲ್ಪ ಪರಿಶ್ರಮ ಹಾಕಿದ್ರೆ ಮಾಡ್ಬೋದೋ ಏನೋ, ಅದು ನೆನಪಿಗೆ ಬರಬೇಕಲ್ಲ. ನಾನು 4 ಸುತ್ತಲ್ಲಿ ಕೇಳಿದ್ರೆ ಹೇಳ್ಬಿಡ್ಬೋದಿತ್ತು, ಒಂದೇ ಸುತ್ತಲ್ಲಿ ಕೇಳ್ತಾ ಇದ್ದೀರಾ? ಹೌದು, ಒಂದೇ ಸುತ್ತಲ್ಲಿ ಕೇಳ್ತಾ ಇದ್ದೀವಿ, ಸಮಯಾವಕಾಶನೂ ಕೊಡ್ತಿಲ್ಲ. ಆಗಲಿ. ಮಳೆ ಬಂತು ತೀವೆ ಭುವಿ ಎಲ್ಲ ಮುಮ್, ಮಳೆ ಬಂತು ತೀವೆ ಭುವಿ ಎಲ್ಲ ಮುಮ್, ಸರಸದಿಂ ಮೋದದೊಳೆ ಸುದ್ದಿ ಆಯ್ತೈ. ಸುದ್ದಿ ಅನ್ನೋ ಇದರಲ್ಲೇ ಹೇಳಿದೆ. ಆ ಶಬ್ದಗಳನ್ನು ಹೇಗೆ ತಂದೆ ಅಂತ ಹೇಳ್ತೀನಿ. ತಿರೆಯ ಮೈ ಕಾಯ್ದಿರಲ್ ಅಂತ ಹೇಳಿದೆ. ಅಲ್ಲಿ ಮೈ ಕಾಯ್ದಿರಲ್, ಭೂಮಿಯ ಮೈ ಕಾಯ್ದಿರೋವಾಗ ಗ್ರೀಷ್ಮದಿಂದ, ಬೇಸಿಗೆಯಿಂದ ಎಲ್ಲ ಕಡೆ, ಶಾಖದಿಂದ ಎಲ್ಲ ಕಡೆ ಕಾದಿದೆ ಅಂತ. ತಿರೆಯ ಮೈ ಕಾಯ್ದಿರಲ್ ಗ್ರೀಷ್ಮದಿಂದ ಎತ್ತಲುಮ್ ಅಂತ ಮೊದಲನೇ ಹೇಳಿದೆ. ಆಮೇಲೆ ಆಡಿಯೋ, ಬರದೆ ಬಾನೊಳಗಾಡಿ ಯೋಜಿಸುತ್ತಾ ಅಲ್ಲಿ ಆಡಿಯೋ ಬಂತು. ಈ ಬಾನಲ್ಲಿ, ಆಕಾಶದಲ್ಲಿ ಆಡಿಕೊಂಡು ಆಟ ಆಡಿಕೊಂಡು ಬರ್ತಾಯಿತ್ತು. ಏನು ಯೋಜನೆ ಮಾಡಿಕೊಂಡು ಅಂದರೆ ಮಳೆ ಬಂತು, ದರೆಗೆಲ್ಲ ಮಳೆ ಬಂತು. ಆಮೇಲೆ ತೀವೆ ಭುವಿ ಎಲ್ಲ ಭೂಮಿಯೆಲ್ಲ ತೀವೆ ಅಂದರೆ ತುಂಬಿಕೊಂಡು ಅಂತ. ತೀವೆ ಭುವಿ ಅಲ್ಲಿ ವೆಬ್ ಅನ್ನೋದು ತಂದೆ. ಆ ಭೂಮಿಯೆಲ್ಲ ತುಂಬಿಕೊಂಡಿತ್ತು. ಯಾವುದರಿಂದ ಅಂದರೆ ಈ ಸಂತೋಷದ ಸುದ್ದಿಯಿಂದ ಅಂತ ಪರಿಹಾರ ಮಾಡಿದೆ ಅಷ್ಟೇ. ಬ್ಯೂಟಿಫುಲ್. ಈ ಥರ ಈ ಕ್ಷಣಕ್ಕೆ ಸಂಬಂಧವೇ ಇಲ್ಲದ 4 ಪದಗಳನ್ನು ಕೊಟ್ಟು ಬಹಳ ಸುಲಲಿತವಾಗಿ ಯಾವ ರೀತಿ ಅದನ್ನು ಬಳಸ್ಕೊಂಡ್ರು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಅವಧಾನ ಅಂತ ಹೇಳಿದ್ರೆ ಇದೇನೆ, ಆ ಕ್ಷಣಕ್ಕೆ ನಿಮ್ಮ ಜ್ಞಾನ ಬಳಸಿ ಸಮಯ ಪ್ರಜ್ಞೆಯಿಂದ ನೀವು ಉತ್ತರಗಳನ್ನು ಕೊಡೋದು.